ಅಕ್ಕಪಕ್ಕದಲ್ಲಿ ಕ್ಷಣಾರ್ಧದಲ್ಲಿ ಬರುತ್ತೆ. ದುಡ್ಡು ಕಳಿಸಿದ್ರೆ ಆಯ್ತು QR ಕೋಡ್ನಲ್ಲಿ. ಆದರೆ ಈಗ QR ಕೋಡ್ ಸ್ಕ್ಯಾನ್ ಮಾಡಿದರೆ ಧರ್ಮ ಬದಲಾಗುತ್ತೆ. ಬೆಂಗಳೂರಿನಲ್ಲಿ ಆನ್ಲೈನ್ ಮತಾಂತರದ ಗುಮ್ಮ. ಹೊಸ ರೀತಿಯ ಕುತಂತ್ರಕ್ಕೆ ಮೊರೆ ಹೋದ ಧರ್ಮಾಂಧರು. ನಿಮಗೆ ಯಾವುದೇ ಕೆಲಸ ಇಲ್ವಾ? ಸ್ಕ್ಯಾನ್ ಮಾಡಿ, ನಿಮ್ಮ ಜೀವನ ಬದಲಾಗುತ್ತೆ. ವಾ 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 ವಾ. ನಿಮಗೆ ಯಾವುದೇ ಕೆಲಸ ಇಲ್ವಾ? ಸ್ಕ್ಯಾನ್ ಮಾಡಿ, ನಿಮ್ಮ ಜೀವನ ಬದಲಾಗತ್ತಂತೆ. ನನ್ನ ಮಗ ಹೇಳ್ತಾನಲ್ಲ, ಅವನದು ಎಕ್ಕೊಟ್ಟೋಗಿದೆ ಜೀವನ. QR ಕೋಡ್ ಇರುವ ವಿಸಿಟಿಂಗ್ ಕಾರ್ಡ್ ವಿತರಣೆ ನೋಡಿ. ಹಾಂ ಹಾಂ ಹಾಂ. ನಿಮ್ಮ ಹೆಸರೇನಮ್ಮ? ನಿಮ್ಮ ಹೆಸರೇನು? ಮಲ್ಲಿಗ. ನೀವು ಬೇಸಿಕಲಿ ಕ್ರಿಶ್ಚಿಯನ್ ಇಲ್ಲ ಹಿಂದೂನಾ? ಐ ಸಾ ಮೇಡಮ್. ಇಂಟ್ರೆಸ್ಟ್ ಇದೆಯಾ ಫಸ್ಟ್ ನೋಡ್ಕೋತಾರೆ. ರೋಡಲ್ಲಿ ಬರೋರ್ನೆಲ್ಲ ಇಂಟ್ರೆಸ್ಟ್ ಇದ್ರೆ ಕನ್ವರ್ಟ್ ಮಾಡ್ತಾರೆ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮೂವ್ ಆಗ್ತಾರೆ. ಅಷ್ಟೇ ಅವ್ರು ಮಾಡೋದು. ಅದೇನು ಕೊಟ್ಬಿಟ್ಟಮ್ಮ ನೀನು ಕನ್ವರ್ಟ್ ಮಾಡ್ದಾನೆ ನೀನು? ನಿನ್ನ ಚರ್ಚಲ್ಲಿ ಇಟ್ಕೋಬೇಕಾಗಲ್ಲ ನೀವು. ನಮಗೆ ಕಾರ್ಡ್ ಸಿಗುತ್ತೆ ಹೇಳಿ. ಗಿವ್ ಯುವರ್ ಆಧಾರ್ ಕಾರ್ಡ್ ಮೇಡಮ್. ಗಿವ್ ಯುವರ್ ಆಧಾರ್ ಕಾರ್ಡ್. ಅವರೇ ಆಕ್ಚುಲಿ ಡೂಯಿಂಗ್ ಯುವರ್ ರಾಂಗ್. ಡೋಂಟ್ ಕಾಲ್. ಓಕೆ, ನಾನು ಪೊಲೀಸ್ ನೀವು ಕರೆದ್ರೆ ನಾನು ಪೊಲೀಸ್ ಕರೆಸ್ಬೇಕಾಗುತ್ತೆ. ನಾವಿಲ್ಲೇ ಫಿನಿಶ್ ಮಾಡ್ಕೊಂಡು ಹೋಗೋಣ. ಓಕೆ, ನೀವು ಕರೆಸಿದ್ರೆ ನಾನು ಪೊಲೀಸ್ ಕರೆಸ್ಬೇಕಾಗುತ್ತೆ, ಸಂಘಟನೆ ಕರೆಸ್ಬೇಕು. ಬೇರೆಯವ್ರಿಗೆಲ್ಲ ಪಾಠ ಮಾಡೋ ಅವಶ್ಯಕತೆ ಇದೆ. ನೀವು ಹೋಗಿ ಪರವಾಗಿಲ್ಲ. ಬಟ್ that lady asking, no, give me that card. I am convert for your only. Lady that asking actually. Huh? give the card to her. Why you will give card? Who will give the permission? ಓದನೆಗಳಿದೆ, ಓದ್ಕೊಳ್ಳಿ, ಎಲ್ಲ ತಿಳ್ಕೊಳ್ಳಿ. ಕೊಡಿ, ಮಾತಾಡ ಇದ್ರೆ ಇಟ್ಕೊಂಡು ಮಾತಾಡಿ. ಏನು ಮಾಡೋರು ಎಂಬುದು ಮಾತಾಡೋಣ. ಇದು ಸ್ಕ್ಯಾನ್ ಮಾಡಿದ್ರೆ ಬೈಬಲ್ ಬಗ್ಗೆ ಎಲ್ಲಿ ನಡೀತಾ ಇದೆ ಆಕ್ಚುಲಿ ಜಾಗ ಎಲ್ಲಿ ಕೊಟ್ಟರು ಅದನ್ನ ಹೇಳಿ ಫಸ್ಟ್. ನೋಡೋಂಗತ್ತೆ ಹಿಂಗೆ ಎಲ್ರಿಗೂ ಕೊಡ್ತಾ ಇದಾರೆ ಇವರು. ಯಾರೋ ಒಬ್ರು ಜಾಬ್ ಬೇಕು ಅಂತ ಕಾರ್ಡ್ ಕೊಟ್ಟಿದ್ರೆಲ್ಲ ಓದ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಓಕೆ, ಇವಾಗ ನೋಡಿದ್ರೆ ನನ್ನ ಕೈ ಸಿಕ್ತೋದು. ಅವ್ರು ಕೊಟ್ಟರು ನನಗೆ ಹಿಂಗೆ ಎಲ್ರಿಗೂ ಕೊಟ್ಕೊಂಡು. ಅದರಲ್ಲಿ ಏನಿದೆ? ಬೈಬಲ್ ಬಗ್ಗೆ ಇದೆ ಸ್ಕ್ಯಾನ್ ಮಾಡಿದ್ರೆ. ನೋಡಿ ಮೇಡಮ್, ಅರ್ಚನಾ ಮೇಡಮ್ ಅಂತ ಅಂದ್ಬಿಟ್ಟು ಇವರು ಇಲ್ಲಿ ಅವ್ರು ಬ್ಯಾಗ್ಳೂರಲ್ಲಿ ಇರೋರು. Oh, why you will give to permission? Without my permission, you will give to this. How can you give to this in our Hindus? Okay, police call ಮಾಡೋ ತೊಂದರೆ ಇಲ್ಲ. ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ. ಇವ್ರು ಕಾಲ್ ಮಾಡ್ತಾರೆ, ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ. ಬಾ ಸ್ಟೇಷನ್ಗೆ ಹೋಗ್ತಾರೆ. ಆಕ್ಚುಲಿ ಇವ್ರು ಹೇಳಿದ್ರು ನಿಮ್ಮ ಬುಕ್ಕಿಸ್ ಕೊಡಿ ಅವ್ರ ಹತ್ರ. ಮದುವೆ ಆಗಿ ಪ್ರಾಬ್ಲಮ್ಸ್ ಇದ್ರೆ, ಸಿಂಗಲ್ ಪ್ರಾಬ್ಲಮ್ಸ್ ಇದ್ರೆ, ಇದನ್ನ ಬೈಬಲ್ ಬೋಧನೆಗಳು, ಬೈಬಲ್ ಸ್ಟಡಿ ಮಾಡಿ. ಆಮೇಲೆ ಮತ್ತೆ ಇನ್ನ ಬರ್ತಾ ಇದೆ, ನಿಮ್ಮ ಹೇಗೆ ಸಹಾಯ ಮಾಡುತ್ತೆ. ಬೈಬಲ್ ಸ್ಟಡಿ ಮಾಡಿ. ಆಮೇಲೆ ಮತ್ತೆ ಇನ್ನ ಬರ್ತಾ ಇದೆ, ನಿಮ್ಮ ಹೇಗೆ ಸಹಾಯ ಮಾಡುತ್ತೆ. ಆಕ್ಚುಲಿ ಇವ್ರು ಹೇಳಿದ್ರು ನಿಮ್ಮ ಬುಕ್ಕಿಸ್ ಕೊಡಿ ಅವ್ರ ಹತ್ರ. ಮದುವೆ ಆಗಿ ಪ್ರಾಬ್ಲಮ್ಸ್ ಇದ್ರೆ, ಸಿಂಗಲ್ ನೋಡಿ, ಇದರ ವಿರುದ್ಧ ಕ್ರಮ ಕೈಗೊಳ್ಳೋರು ಯಾರು? ಆ ಪಾಪ ಅದ್ರ ಜೊತೆ ಒಂದು ಮುದುಕಿನೂ ಬಂದಿದೆ. ಆಯಮ್ಮ ಊಟ ಮಾಡಿದೆ 4 ದಿವಸ ಆದಂಗಿದೆ. ಆಯಮ್ಮನಿಗೊಂದು ಫುಲ್ ಊಟ. ಭೂತಯ್ಯನ ಮಗ ಅಯ್ಯೋ ಪಿಕ್ಚರಲ್ಲ ಯಾವುದ್ರಲ್ಲಿ ಬರೋದದು? ಫುಲ್ ಊಟ. ಫುಲ್ ಊಟ, ಫುಲ್ ಮೀಲ್ಸ್. ಆ ಅಮ್ಮನಿಗೊಂದು ಫುಲ್ ಮೀಲ್ಸ್ ಕೊಡಬೇಕಿತ್ತು ಫಸ್ಟ್ ಕೂತ್ಕೊಂಡು. ಅನ್ನ, ಫುಲ್ ಮೀಲ್ಸ್. ಮತ್ತೆ ಅನ್ನ. ಯಾರ ಬಗ್ಗೆ ರೀ ನೀವು ಪ್ರಚೋದನೆ ಮತಾಂತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ? ನನಗೆ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ಇದ್ದಾರೆ. ನೀವು ಏನೇ ಪ್ರಸಾದ ತಂದುಕೊಡಿ ಚರ್ಚದ್ದು, ನಾನು ಸ್ವಾಮಿ ದೇವರೇ ಅಂತೇಳಿ ಸ್ವೀಕಾರ ಮಾಡ್ತೀನಿ. ನೀವು ಮಸೀದಿಯ ಯಾವುದೇ ಪ್ರಸಾದ ತಂದುಕೊಡಿ ಎಕ್ಸೆಪ್ಟ್ ಬೀಫ್. ಆಯಿತಾ? ಸ್ವಾಮಿ ದೇವರೇ ಅಂತೇಳಿ ನಾನು ತಗೋತೀನಿ. ತಾಕತ್ತಿದ್ರೆ ನಾನು ಪ್ರಸಾದ ಕೊಡ್ತೀನಿ. ನಿಮಗೆ ತಗೊಳ್ಳೋ ಧೈರ್ಯ ಇದೆಯಾ? ನಂಬ್ತೀರಾ ನೀವು? ಮತ್ತೆ ಹಿಂದೂ ಧರ್ಮವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀರಿ. ಇದನ್ನು ಯಾರು BJP ಅವರು ಬಂದು ಯಾರು ಹೇಳಬೇಕಾಗಿಲ್ಲ. ಇಂಥ ಸಂದರ್ಭಗಳು ಬಂದಾಗ ನಾವೇ ನಮ್ಮ ಧರ್ಮದ ಬಗ್ಗೆ ಮಾತಾಡಬೇಕಾಗತ್ತೆ. ಹೇಳಿದ್ನಲ್ಲ, ನಮ್ಮ ಧರ್ಮವನ್ನು ನೀವು ಎಷ್ಟು ಗೌರವಿಸ್ತೀರೋ ಅಷ್ಟೇ ರೀತಿಯ ಗೌರವ ನಿಮಗೂ ಕೊಡ್ತೀವಿ. ನಾವು ಗೌರವಿಸ್ಬೇಕಂತೆ, ನೀವು ಕಾಂಜಿ ಪಿಂಜಿ ಥರ ನೋಡ್ಬೇಕಂತೆ. ಅದು ಹೆಂಗಾಗತ್ತೆ? ಆಮೇಲೆ ಈ ನಮಗೆಲ್ಲ ಪಾಠ ಮಾಡೋರು ಜಾತ್ಯತೀತರಾಗಿರ್ಬೇಕು. ನಮಗೆ ಜಾತ್ಯತೀತೆ ಪಾಠ ಕಲಿಸ್ಬೇಡ್ರಿ ಯಾರು ಕೂಡ. ಹಿಂದೂ ಧರ್ಮಕ್ಕೆ ಜಾತ್ಯತೀತತೆ ಪಾಠ ಯಾರು ಕಲಿಸ್ಬೇಡಿ. ಮನಮೋಹನ್ ಸಿಂಗ್ ಸಿಖ್ ಸಮುದಾಯಕ್ಕೆ ಸೇರಿದವರು.
ರತನ್ ಟಾಟಾ ಪಾರ್ಸಿ ಸಮುದಾಯಕ್ಕೆ ಸೇರಿದವರು, ಮಾಣೆಕ್ ಶಾ ಪಾರ್ಸಿ ಸಮುದಾಯಕ್ಕೆ ಸೇರಿದವರು, ಅಬ್ದುಲ್ ಕಲಾಂ ಇಸ್ಲಾಂ ಸಮುದಾಯಕ್ಕೆ ಸೇರಿದವರು, ಇಂದಿನ ರಾಷ್ಟ್ರಪತಿ ಜಾಕಿರ್ ಹುಸೇನ್ ಅವರು ಇಸ್ಲಾಂ ಸಮುದಾಯಕ್ಕೆ ಸೇರಿದವರು, ಮಹಾನ್ ತಬಲಾಪಟು ಮೊನ್ನೆ ತೀರ್ಕೊಂಡ್ರು ಉಸ್ತಾದ್ ಜಾಕಿರ್ ಹುಸೇನ್, ಇವರನ್ನೆಲ್ಲ ಹೊತ್ತು ಮೆರೆಸಿಲ್ವಾ ಭಾರತ? ನಮಗೆ ಬಂದು ಪಾಠ ಮಾಡ್ತೀರಿ ನೀವು? ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ ನಿಮಗೆ. ಯಾವುದೇ ಚರ್ಚ್ನಿಂದ ತಂದಂಥ ಯಾವುದೇ ಒಂದು ಪ್ರಸಾದನ ಮತ್ತೊಂದು ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ನಾನು ತಗೋತೀನಿ ಸ್ವಾಮಿ ದೇವರೇ ಅಂತ. ಮುಸ್ಲಿಮರು ಕೊಟ್ಟ ಪ್ರಸಾದವನ್ನು ಸ್ವಾಮಿ ದೇವರಂತ ತಗೋತೀನಿ. ನಾನು ಕೊಟ್ಟದನ್ನು ನೀವು ತಗೋತೀರಾ? ಅದರಲ್ಲಿ ನಾನ್ ವೆಜ್ ಕೂಡ ಇರೋದಿಲ್ಲ. ತುಳಸಿ ನೀರನ್ನು ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡುವಂಥ ನೀವು ನಮಗೆ ಸಹಿಷ್ಣುತೆ ಪಾಠ ಕಲಿಸೋದು. ಆಮೇಲೆ ಮಿಂದೆದ್ರೆ ಏನಾಗುತ್ತೆ? ಈಗ ಸಂತೋಷ್ ಲಾಡ್ ಅವ್ರಿಗೆ ಕಳಿಸಿ, ಸಂತೋಷ್ ಲಾಡ್ ಅವ್ರಿಗೆ ಕೊಡಿ. ಸಂತೋಷ್ ಲಾಡ್ ಅವರು ಇದರ ಬಗ್ಗೆ ಏನು ಉತ್ತರ ಕೊಡ್ತಾರೆ? ಈಗ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾ ಬೇಡವಾ? ದಯಾನಂದ್ ಅವರೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಈ ಥರ ಆಮಿಷ ಒಡ್ಡಿ ಮತಾಂತರ ಮಾಡೋದು ಅಪರಾಧ ಆಗತ್ತೆ. ನನ್ನ ಮನಸ್ಸಿದ್ರೆ ನಾನು ಯಾವ ಧರ್ಮಕ್ಕೂ ಮತಾಂತರ ಆಗ್ಬೋದು. ಆ ಬಂದ ಇಬ್ಬರನ್ನೇ ನೋಡ್ಕೊಳ್ಳೋಕೆ ಅಲ್ಲಿ ಜನ ಇಲ್ಲ. ಅಲ್ಲಿ ಯಾರೆಲ್ಲ ಬರ್ತಾರೋ ಈ ಥರ ಅವರನ್ನ ಮನೆಯೊಳಗೆ ಕರೆದು ಅರಿಶಿನ ಕುಂಕುಮ ಕೊಡ್ರಿ, ಹಾಕಿ ನೋಡೋಣ, ಹಾಕಿಸ್ಕೊಳ್ಳಿ ನೋಡೋಣ, ಒಂದು ನಾಮ ಹಾಕಿಸ್ಕೊಳ್ಳಿ ನೋಡೋಣ, ಒಂದು ನಾಮ ಹಾಕಿಸ್ಕೊಳ್ಳಿ ನೋಡೋಣ. ನೀವು ಟೊಪ್ಪಿ ಹಾಕ್ತೀರಾ? ಹಾಕಿಸ್ಕೊತೀವಿ ಬೇಕಿದ್ರೆ, ನೋ ಪ್ರಾಬ್ಲಮ್. ನೀವು ನಂಬೋದಿದ್ರೆ ನಮ್ಮ ಧರ್ಮದ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ. ನಾವು ಯಾರ ಬಳಿ ಒಂದು ಭಿಕ್ಷೆ ಬೇಡಿಲ್ಲ ರೀ. ಬಾ ನನ್ನ ಧರ್ಮಕ್ಕೆ ಬಾ, ನನ್ನ ಧರ್ಮಕ್ಕೆ ಬಾ. ಭಿಕ್ಷುಕರು ನೀವು. ಬನ್ನಿ, ಇದರ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡ್ಕೊಂಬನ್ನಿ ಮೊದಲಿಗೆ. ಅಲ್ಲ ಮೇಡಮ್, ಈ ಬೈಬಲ್ ಬೋಧನೆಗಳು ಓಕೆ ಸರ್, ಅದನ್ನ ಏನಕ್ಕೆ ಮಾಡಕ್ಕೆ ಬೀದಿಲಿ ಕೊಡಕ್ಕೆ ಹೋಗ್ತಿದ್ದಾರೆ ನೀವು ಇಲ್ಲಿ? ಬೈಬಲ್ ಓಕೆ, ಇಲ್ಲಿ ಬೀದಿಲೆಲ್ಲ ಏನ್ ಮಾಡಕ್ಕೆ ಕೊಟ್ಕೊಂಡು ಹೋಗ್ತಾ ಇದ್ದೀರಾ ನೀವು? ನಿಮಗೆ ಕೆಲಸ ಬೇಕಾ? ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿ ಒಳಿತುಗಳು ಆಗಬೇಕಾ? ಹಾಗಾದ್ರೆ ಈ ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿ. ಹೀಗೆ ಮಾಡಿದ ಕೂಡಲೇ ನಿಮಗೆ ಒಂದು ಇತಿಹಾಸವೇ ಓಪನ್ ಆಗುತ್ತೆ. ಹೇಳಿದ್ರು ನಿಮ್ಮ ಮದುವೆ ಆಗಿ ಪ್ರಾಬ್ಲಮ್ಸ್ ಇದ್ರೆ, ಸಿಂಗಲ್ ಪ್ರಾಬ್ಲಮ್ಸ್ ಇದ್ರೆ ಹೀಗೆ ಬೆಂಗಳೂರಲ್ಲಿ ಹೊಸ ದಂಧೆ ಶುರುವಾಗಿದೆ. ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ ಕ್ರಿಶ್ಚಿಯನ್ಗೆ ಮತಾಂತರ ಮಾಡೋ ಕೆಲಸ ನಡೆಯುತ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕೆಲಸ ಕೊಡ್ತೀವಿ, ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರೆ. ಮಾಡಿದ್ರೆ ಕ್ರಿಶ್ಚಿಯಾನಿಟಿ ಕುರಿತಾದಂತಹ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಇದಕ್ಕೆಲ್ಲ ಓಕೆ ಅಂದ್ರೆ ಮುಂದಿನ ಪ್ರೊಸೀಜರ್ ಮಾಡ್ತಾರೆ. ಇದು ಬೇಗೂರಲ್ಲಿ ಕಂಡು ಬಂದ ದೃಶ್ಯ. ಬೋಧನೆಗಳು, ಬೈಬಲ್ ಸ್ಟಡಿ ಮಾಡಿ, ಆಮೇಲೆ ಮತ್ತೆ ಇನ್ನ ಬರ್ತಾ ಇದೆ, ನಿಮಗೆ ಸಹಾಯ ಮಾಡುತ್ತೆ, ಶಾಂತಿ ಸಂತೋಷ. ವಿಸಿಟಿಂಗ್ ಕಾರ್ಡ್ ಕೊಟ್ಟು ಮತಾಂತರ ಮಾಡಿಸೋ ಹೊಸ ದಂಧೆ ನಡೆಯುತ್ತಿದೆ ಅನ್ನೋದು ಹಿಂದೂ ಮುಖಂಡರ ಆರೋಪ. ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ಗೆ ಸಂಬಂಧಪಟ್ಟ ಪುಸ್ತಕವನ್ನು ಕೊಡ್ತಾರೆ. ಅದನ್ನೆಲ್ಲ ಓದಿದ ಬಳಿಕ ಮತಾಂತರ ಆಗೋರಿಗೆ ಉತ್ತೇಜನ ನೀಡ್ತಾರಂತೆ. ಕ್ರೈಸ್ತ ಮಿಷನರಿ ಮಹಿಳೆಯರು ಅಮಾಯಕ ಹಿಂದೂಗಳಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು, ನಿಮಗೆ ಸಮಸ್ಯೆ ಇದೆಯಾ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ವಿಸಿಟಿಂಗ್ ಕಾರ್ಡ್ ಅಲ್ಲಿರುವ ವೆಬ್ಸೈಟಿಗೆ ಭೇಟಿ ಕೊಡಿ ಅಂತೇಳಿ QR ಕೋಡನ್ನು ಕೊಟ್ಟು ಅಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಬೈಬಲನ್ನು ಓದಿ ಚರ್ಚಿಗೆ ಬನ್ನಿ, ಹೀಗೆ ಡಿಜಿಟಲ್ ಮೂಲಕ ಮತಾಂತರ ಮಾಡುವಂತ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇಷ್ಟ ಇದ್ರೆ ಓದಿ, ಇಲ್ಲ ಅಂದ್ರೆ ಬಿಡಿ ಅಂತ ಎಷ್ಟು ರಾಜರಾಶವಾಗಿ ಹೇಳ್ತಾರೆ ನೋಡಿ. ಹೀಗೆ ತಲೆ ಎತ್ತಿರುವ ಅಕ್ರಮ ದಂಧೆಗೆ ಕೂಡಲೇ ಬ್ರೇಕ್ ಹಾಕಬೇಕಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಹೋ, ಏನೆಲ್ಲ ಆಗತ್ತಂತೆ? ಕೆಲಸ ಇಲ್ಲ ಅಂತಂದ್ರೆ ಆಗತ್ತೆ, ಇನ್ನೇನು ಕೆಲಸ ಸಿಗುತ್ತೆ, ಆಮೇಲೆ ಕಷ್ಟ ಇದ್ರೆ ದೂರ ಆಗುತ್ತೆ, ನಿಮ್ಮ ಕಷ್ಟದಿಂದ ಆಚೆ ಬರ್ತೀರಾ, ಸ್ವರ್ಗ ಸಿಗುತ್ತೆ ನಿಮಗೆ. ಓಕೆ, ಇಲ್ಲೊಬ್ರು ಎರಡು ಗಂಡು ಹುಡುಗರಿದ್ದಾರೆ, ಎರಡು ಹೆಣ್ಣು ಆಗ್ಬೇಕು. ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಅಲ್ವಾ ಇಲ್ವಾ? ಇಬ್ರು ಇದ್ದಾರೆ, ಒಬ್ರು ಇಲ್ಲಿದ್ದಾರೆ, ಒಬ್ರು ಅಲ್ಲಿದ್ದಾರೆ. ಹೆಸರು ಬೇಡ ಪಾಪ. ಯಾವ ಜಾತಿ ಆದ್ರೂ ಆಗ್ಬಹುದಂತೆ. ಇದ್ರೆ ಹೇಳಿಯಪ್ಪ. ಮದುವೆಗೆ ಪಾಪ ಕಾತರಿಸ್ತಾ ಇದ್ದಾರೆ, ಅದಾಗಲ್ವಾ ರೇ? ನಾವು ಯಾವತ್ತೂ ಕರೆದಿಲ್ಲ ರೀ. ನೀವು ಭಿಕ್ಷುಕರ ಥರ ಯಾಕೆ ಆಗ್ತೀರಿ? ನೋಡಿ, ಜೀಸಸ್ ಬಗ್ಗೆ ನಮಗೆಲ್ಲ ಜೀಸಸ್ ಇಸ್ ದ ಗ್ರೇಟ್ ಹೀಲರ್. ಎಂತ ಮನುಷ್ಯ ಈ ಭೂಮಿಯ ಮೇಲೆ ಹುಟ್ಟಿದ್ದು, ಭಗವಂತನ ಮಗ ಅಂತ ಹೇಳಲಾಗತ್ತೆ ಅವರನ್ನು. ನೀವು ಇಟ್ಕೊಂಡು ನಿಮಗೆ ಅಲ್ಲಿ ತಿನ್ನಕ್ಕೆ ಪಾಪ ಅಲ್ಲಿ ಫುಲ್ ಊಟ ಕೊಡಬೇಕಾಗಿದೆ. ಆ ಅಮ್ಮನ ಕೇಳ್ರಿ, ಆ ಅಮ್ಮನ ಫ್ಯಾಮಿಲಿ ಯಾವುದು, ಮತ್ತೊಂದು ಯಾವುದು. ಆಮೇಲೆ ಅದಕ್ಕೆ ಸೆಟೆದು ನಿಂತ್ರಲ್ಲ ಆ ಹೆಣ್ಮಗಳಿಗೆ ಸಲ್ಯೂಟ್. ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ ನಿಮಗೆ. ನೀವು ಕೊಡೋ ಯಾವುದೇ ವ್ಯಾಟಿಕನ್ ಸಿಟಿಯಿಂದ ತರ್ತಿರೋ, ಮೆಕ್ಕಾದಿಂದ ತರ್ತಿರೋ,
ಕಣ್ಣು ಮುಚ್ಚಿ ತಗೋತೀನಿ ನಾನು, ಕಣ್ಣು ಮುಚ್ಚಿ. ನಮಗೆ ಭೇದ ಭಾವ ಇಲ್ಲ. ನಾವು ಕೊಡೋ ಪ್ರಸಾದವನ್ನು ನೀವು ತಗೋತೀರ, ದಮ್ಮಿದ್ರೆ ತಾಕತ್ತಿದ್ರೆ, ಆಗೋದಿಲ್ಲಲ್ಲ. ಮತ್ತು ನಿಮ್ಮನ್ನು ನಾವು ಯಾಕೆ ಅಷ್ಟೊಂದು ರೆಸ್ಪೆಕ್ಟ್ ಮಾಡಬೇಕು? ಈಗೆಲ್ಲಿ ಸಿದ್ದರಾಮಯ್ಯನವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮತಾಂತರ ಮಾಡ್ಬೋದಾ? ಈ ಥರ ಆನ್ಲೈನಲ್ಲಿ ಏನು ಕ್ರಮ ಕೈಗೊಳ್ತೀರಿ? ಹಾಂ, ಈ ಇತ್ತೀಚೆಗೊಂದು ಹಾಡು ಭಾಳ ವೈರಲ್ ಆಯ್ತಲ್ಲ, ಏ ಸಪಾ ನಿನ್ನ ನಾಮದಲ್ಲಿ, ಇದುವೇನಾ ಅದ್ಭುತ ನಡೆಯೋದು? ಆ ಎಮ್ಮನಿಗೆ ಬಂದಿರೋ ಕೆಲಸ ಕೊಡ್ತೀನಿ ಅಂದ ಎಮ್ಮನಿಗೆ ಕೆಲಸ ಇದೆಯಂತ? ಆ ಬಂದಿರೋ ಎಮ್ಮನಿಗೆ ಏನು ಮದುವೆ ಮಾಡಿಸ್ಕೊಡ್ತೀನಿ, ಅವರಿಗೆ ಗಂಡ ಇದೆಯಂತ? ಈ ಥರ ಬಂದರೆ ವೀಕ್ಷಕರದ್ದು ಏನಾಗ ಅಟ್ಟಾಡಿಸ್ಕೊಂಡು ಹೊಡೀರಿ, ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅಟ್ಟಾಡಿಸ್ಕೊಂಡು ಹೊಡೀರಿ. ಇದು ಅಕ್ಷಮ್ಯ ಅಪರಾಧ, ಇದು ಕ್ರಿಮಿನಲ್ ಕೇಸ್. ಒಂದು ವೇಳೆ ನಿಮಗೆ ಯಾವುದೋ ಧರ್ಮನ ಮತ್ತೊಂದು ಇಷ್ಟ ಆಯಿತು ಅಂದರೆ ನೀವು ಹೋಗಿ ಅಪೀಲ್ ಮಾಡಬೇಕು. ನಿಮಗೆ ಯಾರಾದರೂ ಪ್ರಚೋದನೆ ಮಾಡಿದರೆ ಏನು ದುಡ್ಡು ಕೊಡ್ತಾರಂತೆ, ಕೆಲಸ ಕೊಡ್ತಾರಂತೆ, ಕೆಲಸ ಕೊಡಿಸ್ತೀರಾ? ಬನ್ನಿ, ನಮ್ಮ ಹತ್ರ ಒಂದು 10 ಜನ ಕಾಲಿದ್ದಾರೆ ಬೇರೆ ಹೊರಗಡೆ, ಕೊಡಿಸ್ತೀರಾ? ನನ್ನ ಹತ್ರಕ್ಕೆ ಬನ್ನಿ, ಯಾವ ಕೆಲಸ ಅಂತ ಗೊತ್ತಾಗಬೇಕು, ಬನ್ನಿ. ನಿಮಗೆ ಇಲ್ಲಿ ನೆಲ ಕೊಟ್ಟಿದ್ದಕ್ಕೆ, ಈ ದೇಶದಲ್ಲಿ ನೆಲ ಕೊಟ್ಟಿದ್ದಕ್ಕೆ ಮಾಡೋ ಕೆಲಸ ಇಲ್ಲ. ಆ ಅಮ್ಮ ಅಂತೂ ಊಟ ನೋಡದೆ ಒಂದು 20 ದಿವಸ ಆಯಿತು, ಸ್ನಾನ ಮಾಡೋದೊಂದು 20 ದಿವಸ ಆದಂಗಿದೆ. ಕಾಂಜಿ ಪಿಂಜಿಗಳೆಲ್ಲ ಬಂದುಬಿಟ್ಟು. ಹುಷಾರ್, ಜಾಗ್ರತೆ. ಕಮಿಷನರ್ ದಯಾನಂದ್ ಸರ್ ಇದರ ಬಗ್ಗೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು, ಒಂದು ನೋಟಿಸ್ ಹೊರಡಿಸ್ಬೇಕು. ಈ ಥರ ಅಕ್ರಮವಾಗಿ ಮತಾಂತರಕ್ಕೆ ಪ್ರಚೋದನೆ ಕೊಡ್ತಾ ಇರೋರನ್ನ ಹೆಡೆಮರಿ ಕಟ್ಟಬೇಕು. ಅಲ್ಲಿ ನೋಡಿ, ಭೂಮಿಗೆ ಭಾರ ಆಗಿರೋಂಥವ್ರನ್ನೆಲ್ಲ ಕಳಿಸ್ತಾ ಇದ್ದಾರೆ. ಅವರು ಕನ್ವರ್ಟೆಡ್ ಆಗಿರ್ತಾರೆ, ಯಾಕಂದರೆ ಒರಿಜಿನಲ್ಗಳಿಗಿಂತ ಕನ್ವರ್ಟೆಡ್ಗಳು ಭಾಳ ಡೇಂಜರಸ್. ಹೌದು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಎಲ್ಲಿ ನಡೀತಿದ್ದು? ಆ್ಯಂಡ್ ಅಪ್ರಿಷಿಯೇಟ್ ಮಾಡಬೇಕು ಆ ರೆಕಾರ್ಡ್ ಮಾಡಿದವರಂಥವ್ರನ್ನ. ಆಮೇಲೆ ಈ ಸ್ಟೋರಿ ಕೊಟ್ಟಿದ್ದಕ್ಕೆ ನಿಮ್ಮನ್ನು ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಎಲ್ಲಿ ನಡೀತಿದ್ದು, ಹೆಂಗೆ ನಡೀತಾ ಇದೆ? ಹೆಣ್ಮಕ್ಳನ್ನೇ ಟಾರ್ಗೆಟಾ? ಅಲ್ಲಿದ್ದ ಅಮಾಯಕರ ಟಾರ್ಗೆಟಾ? ಬೇಗೂರು ಭಾಗದಲ್ಲಿ ಈ ಒಂದು ಜಾಲ ಅಂದರೆ ಆನ್ಲೈನ್ ಮುಖಾಂತರ ಒಂದು ಕಡೆ ಮತಾಂತರ ಮಾಡಲು ಕ್ರಿಶ್ಚಿಯನ್ ಮಿಷನರಿಗಳು ಮುಂದಾಗಿದ್ದಾರೆ. ಹೀಗಾಗಿ ಹಿಂದೂಪರ ಸಂಘಟನೆಗಳು ಒಂದು ಕಡೆ ಆಕ್ರೋಶ ಹೊರಗ್ತಿದೆ. ಯಾಕಂದರೆ ಮತಾಂತರ ನಿಷೇಧ ಕಾಯ್ದೆ ನಮ್ಮ ರಾಜ್ಯದಲ್ಲಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ಅಕ್ರಮವಾಗಿ ಈ ಒಂದು ಮತಾಂತರ ಮಾಡ್ತಿದ್ರೆ, ಅದಲ್ಲದೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇವರು ಒಂದು ಸ್ಕ್ಯಾನ್ ಮಾಡಿ ಮುಖಾಂತರ, ಅಂದರೆ ಆ ಒಂದು ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಬೈಬಲ್ ವಿಚಾರಗಳು ಬರ್ತವೆ. ನಿಮಗೆ ಮದುವೆ ಆಗಿಲ್ವಾ, ಏನಾದರೂ ಸಮಸ್ಯೆ ಇದೆನಾ, ವೈಯಕ್ತಿಕ ಸಮಸ್ಯೆ ಇದೆನಾ, ಇಲ್ಲಿ ಭೇಟಿ ಕೊಡಿ, ಈ ಒಂದು ಬುಕ್ಕು ಓದಿ ಅಂತ ಎಲ್ಲವೂ ಮಾಹಿತಿ ಆ ಒಂದು ಸ್ಕ್ಯಾನ್ ಮಾಡೋ ಮುಖಾಂತರ ಬರ್ತವೆ. ಹೀಗಾಗಿ ಇದೊಂದು ಹೊಸ ಜಾಲ ಮತಾಂತರಕ್ಕೆ ಅಂತೇನು ಒಂದು ಕಡೆ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಗ್ತಿದ್ದಾರೆ. ಬೇಗ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಪೊಲೀಸ್ ಇಲಾಖೆ ಸಹ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಬೇರೆ ಏರಿಯಾಗಳಲ್ಲಿ ಇವರು ದೊಡ್ಡ ಮಾತ್ರದಲ್ಲಿ ಜಾಲ ನಿರ್ಮಾಣ ಮಾಡಿದರೆ, ಒಂದೊಂದು ಏರಿಯಾಗಳಲ್ಲಿ 3 ಅಂದರೆ ಇಬ್ಬರಿಬ್ಬರು ಮೆಂಬರ್ಸ್ಗಳು ಈ ಒಂದು ಜಾಲವನ್ನು ಮಾಡಿಬಿಟ್ಟು ಮತಾಂತರ ಮಾಡ್ತಿದ್ದಾರೆ ಎಂಬುದು ಹಿಂದೂಪರ ಸಂಘಟನೆಗಳು ಒಂದು ಕಡೆ ಆಕ್ರೋಶ, ಒಂದು ಕಡೆ ಕಿಡಿಕಾಡ್ತಿದ್ದಾರೆ. ಸರ್ಕಾರ ಬೇಗ ಎಚ್ಚೆತ್ಕೊಂಡು ಇಂಥ ಯಾರು ಅಕ್ರಮವಾಗಿ ಮತಾಂತರ ಮಾಡಿದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಇವತ್ತು ನೀವು ಈ ವಿಜುವಲ್ಗಳನ್ನು ನಮ್ಮ ನಾಗರಾಜ್ ಅಪ್ಪಸಂದ್ರ ಇದ್ದಾರಲ್ಲ, ಅವರ ಗಮನಕ್ಕೆ ತನ್ನಿ, ನಮ್ಮ ಕ್ರೈಮ್ ರಿಪೋರ್ಟರ್. ನನಗೆ ಇದರ ಬಗ್ಗೆ ಪೊಲೀಸ್ ಕಮಿಷನರ್ ಅವರ ಬೈಟ್ ಬೇಕು. ಓಕೆ, ನೀವಾಗಿ ಹೋಗೋದಿದ್ರೆ ಓಕೆ, ನೀವು ಬೇರೆ ಅಸೈನ್ಮೆಂಟ್ ಇದ್ದರೆ ದಯವಿಟ್ಟು ನಾಗರಾಜ್ ಅವರ ಗಮನಕ್ಕೆ ತನ್ನಿ. ಆಮೇಲೆ ಯಾರೆಲ್ಲ ಇವರು ಸಿಗ್ತಾರೋ ಈ ಥರ ಸ್ಕ್ಯಾನ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತೇಳಿ, ನನ್ನ ಹತ್ರ ಈ ಮೈಕ್ರೋ ಫಿನಾನ್ಸಿಂದ ಸಾಲ ತಗೊಂಡವರು ತುಂಬ ಜನ ಇದ್ದಾರೆ, ಅವ್ರಿಗೆ ಕೊಟ್ಬಿಡೋಣ, ಹೆಲ್ಪ್ ಆಗುತ್ತೆ. ಹಾಂ, 2 ಲಕ್ಷ 3 ಲಕ್ಷ ಎಲ್ಲ ಸಾಲ ಮಾಡಿದ್ದಾರೆ, ಸ್ಕ್ಯಾನ್ ಮಾಡಿ ಮೈಕ್ರೋ ಫಿನಾನ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಆಗತ್ತಾ? ಅನೇಕರ ಜೀವ ಉಳಿಯುತ್ತೆ. ಆ ಜೀವ ಉಳಿಯುತ್ತೆ. ಆಗ ನಾನು ಬೇಕಿದ್ರೆ ನಿಮ್ಮನ್ನು ಸ್ವಲ್ಪ ಅಪ್ರಿಷಿಯೇಟ್ ಮಾಡ್ತೀನಿ. ಹೌದು. ಅದು ಬಿಟ್ಟು ಗಂಡ ಕೊಡ್ತೀನಿ, ಹೆಂಡತಿ ಕೊಡ್ತೀನಿ, ಮಗು ಕೊಡ್ತೀನಿ ಅಂತಂದರೆ, ಹಾಂ, ಅವರಿಬ್ಬರು ಬಂದಿದ್ರಲ್ಲ, ಅವರ ಗಂಡೆಯಲ್ಲಿ, ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಅದು ಫಸ್ಟ್ ತೋರಿಸಿ. ನಿಮ್ದೇನು ಸಮಸ್ಯೆ ಅಂತ ನಮಗೆ ಗೊತ್ತಾಗಬೇಕಲ್ಲ. ಆ್ಯಂಡ್ ಹುಷಾರ್, ಮತಾಂತರ ವಿಚಾರ ಈ ಥರ ನೀವು ಆಮಿಷ ಒಡ್ಡಿ ಯಾರ್ಯಾರನ್ನು ನೋಡಿ, ಆಯಮ್ಮ ದಷ್ಟಪುಷ್ಟವಾಗಿದ್ದಾಳೆ. ಅದು ಬಿಟ್ಬಿಟ್ಟು ಅಲ್ಲಿ ಒಳ್ಳೆ ಎಗ್ ರೈಸ್ ಇಡ್ಬೋದಲ್ಲ ಮೆಜೆಸ್ಟಿಕ್ಕಲ್ಲಿ, ಹಾಂ, ಆಮೇಲೆ ಆ ಅಜ್ಜಿಯನ್ನು ಪಾತ್ರೆ ತೊಗೊಳಕ್ಕೆ ಇಡ್ಬೋದಲ್ಲ. ಪಾಪ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು 11,000 ಕೊಡ್ತಾ ಇದ್ದಾರೆ, 15,000 ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಿಂದದ್ದು ಜಾಸ್ತಿ ಆಗಿದೆ. ಇದಕ್ಕೆಲ್ಲ ನೋಡಿ, ಐ ಆಮ್ ಸಾರಿ,
ನಿಮ್ಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ಯಾಕೆ ದುಡ್ಡು ತಿನ್ನೋಕ್ಕಾಗಲ್ವ ನಿಮಗೆ? ದುಡ್ಡು ತಿನ್ನೋಕ್ಕಾಗಲ್ವೇನ್ರಿ? ಏನು ಹುಡುಗಿ ಕೊಡ್ತಾರಂತೆ, ಮದುವೆ ಮಾಡಿಸ್ತಾರಂತೆ? ಯಾರನ್ನ ಮದುವೆ ಕೊಡಿಸ್ತೀರಾ, ನೀವೇ ಮದುವೆ ಆಗೋದಾ? ಬೇಕಿದ್ರೆ ಮಾತಾಡೋಣ. ಹುಷಾರ್, ಇದಕ್ಕೆ ಹಿಂದೂ ಸಂಘಟನೆಗಳು ಮತ್ತೊಬ್ಬರು ಬೇಕಾಗಿಲ್ಲ. ಈ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕೂಡ ಇದನ್ನು ವಿರೋಧ ಮಾಡಬೇಕು. ಯಾಕಂದರೆ ಇನ್ನೆಲ್ಲ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದೆ. ಅದು ಬಿಟ್ಬಿಟ್ಟು ನೀವು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕೊಟ್ಟಿದ್ದೀವಿ ಅಂತಂದ್ಬಿಟ್ಟು ಬಾಡಿಗೆ ಮನೆಯ ಹೊರಗೆ ಹಾಕುವಂಥ ಪ್ರಯತ್ನಗಳು ಮಾಡಿದರೆ ಸಿಡಿದೇಳಬೇಕಾಗತ್ತೆ. ಆ್ಯಂಡ್ ಹುಷಾರ್, ಈ ಥರ ಯಾವುದೇ ಮಾಹಿತಿಗಳು ಬಂದರೂ ಕೂಡ ದಯವಿಟ್ಟು ರಿಪಬ್ಲಿಕ್ ಕನ್ನಡದ ಆಫೀಸಿಗೆ ಬನ್ನಿ, ನಾವಿರ್ತೀವಿ. ರೆಕಾರ್ಡ್ ಮಾಡ್ಕೊಳ್ಳಿ, ಇಲ್ಲಿಗೆ ಬನ್ನಿ. ಅವರ ಮುಂದೆ ಬೈಬಲ್ ಇಡ್ತೀವಿ. ಬೈಬಲ್ ಓದೋಕ್ಕೆ ಬರುತ್ತಾ ಇಲ್ವೋ, ಬೈಬಲಲ್ಲಿ ಏನು ಹೇಳಿದೆ ಫಸ್ಟ್ ಅವರೇ ಹೇಳಿ, ಆಮೇಲೆ ನಾನು ಹೇಳ್ತೀನಿ ಬೈಬಲಲ್ಲಿ ಏನು ಹೇಳಿದೆ.